ಶ್ರೀಮಂತ ದೇವಸ್ಥಾನಕ್ಕೆ ಬಂದಾಗಲೆಲ್ಲ ದೇವಸ್ಥಾನದ ಹೊರಗೆ ಕುಳಿತ ಇಬ್ಬರು ಯುವಕ ಭಿಕ್ಷುಕರಿಗೆ ತಲಾ 7 ರೂಪಾಯಿ ಕೊಟ್ಟು ಹೋಗುತ್ತಿದ್ದ. ತಗೊಳಪ್ಪ, ನಿಂಗೆ 2 ರೂಪಾಯಿ. ನೀನು ತಗೊಳಪ್ಪ, ನಿಂಗೂ 2 ರೂಪಾಯಿನೇ. ಸರಿ, ನಾನು ಬರ್ತೀನಿ. ಸ್ವಾಮಿ, ನಿಮ್ಮಿಂದಾಗಿ 2 ಹೊತ್ತು ಊಟ ಸಿಗ್ತದೆ. ನೀವು ಅಯ್ಯಯ್ಯೋ, ನನ್ನ ಕಾಲಿಗೆ ಯಾಕೆ ಬೀಳ್ತಿದ್ದೀನಿ? ನಾನು ಅಷ್ಟು ದೊಡ್ಡ ಮನುಷ್ಯ ಏನಲ್ಲ. ಸರಿ, ಇವಾಗ ಕೊಟ್ಟಿರೋ ದುಡ್ಡಲ್ಲಿ ಚೆನ್ನಾಗಿ ಊಟ ಮಾಡಿ ನೆಮ್ಮದಿಯಾಗಿ ನಿದ್ರೆ ಮಾಡಿ. ನಾನು ಬರ್ತೀನಿ. ಹೀಗೆ ಅವರ ಮಧ್ಯೆ ಒಂದು ರೀತಿಯ ಸ್ನೇಹ ಬೆಳೆದಿತ್ತು. ಒಂದು ದಿನ ಮತ್ತೆ ಆ ಶ್ರೀಮಂತ ದೇವಸ್ಥಾನಕ್ಕೆ ಬಂದ. ಆಗ ನೋಡ್ರಪ್ಪ, ನಾನು 2-3 ತಿಂಗಳ ಕಾಲ ದೇವಸ್ಥಾನಕ್ಕೆ ಬರೋದಿಲ್ಲ. ಅಂದ್ರೆ ನಮ್ಮ ಹೊಟ್ಟೆಗತಿ ಏನ್ ಸ್ವಾಮಿ? ನಾವು 3-4 ತಿಂಗಳು ಏನ್ ಮಾಡ್ಬೇಕು? ಚಿಂತಿಸ್ಬೇಡಿ. ನಿಮಗೆ ದಿನಕ್ಕೆ 2 ರೂಪಾಯಿ ಅಂತ ಹೇಳಿ ಒಟ್ಟಿಗೆ 200 ರೂಪಾಯಿ ಕೊಡ್ತಿದ್ದೀನಿ. ನಿನಗೆ 200 ರೂಪಾಯಿ, ನಿನಗೆ 200 ರೂಪಾಯಿ. ಸರಿನಾ? ತಗೊಳಪ್ಪ, ನೀನು ತಗೊಳಪ್ಪ. ಸರಿ, ಬರ್ತೀನಿ. ಹೀಗೆ ಶ್ರೀಮಂತ 6 ತಿಂಗಳ ಕಾಲ ದೇವಸ್ಥಾನಕ್ಕೆ ಬರಲೇ ಇಲ್ಲ. ಸುಮಾರು ತಿಂಗಳ ನಂತರ ಆ ಶ್ರೀಮಂತ ದೇವಸ್ಥಾನಕ್ಕೆ ಬಂದ. ಆಗ ಇದ್ಯಾವ್ದಪ್ಪ ಹೊಸ ಅಂಗಡಿ? ಇಷ್ಟು ದಿನ ಎಲ್ಲಿ ಹೋಗಿದ್ರಿ? 3-4 ತಿಂಗಳಲ್ಲಿ ಬರ್ತೀನಿ ಅಂತ ಹೇಳಿ 4-5 ತಿಂಗಳಾದ್ರೂ ಬರ್ಲಿಲ್ಲ. ಕಾದು ಕಾದು ಸುಸ್ತಾಗಿದ್ದೀನಿ. ಅರ ಹೊಟ್ಟೆಲಿ ಜೀವನ ಕಳೀತಿದ್ದೀನಿ. ಕ್ಷಮಿಸ್ಬಿಡಪ್ಪ, ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಅದಕ್ಕೆ ಬರೋದು ತಡ ಆಯ್ತು. ಸರಿ, ಈಗ ಚಿಂತೆ ಯಾಕೆ ಮಾಡ್ತೀಯಾ? ನಾನು ಬಂದಿದ್ದೀನಲ್ಲ, ನಾನಿನ್ನು ದಿನಾಗ್ಲೂ ಬರ್ತಾ ಇರ್ತೀನಿ. ತಗೋ, ಚೆನ್ನಾಗಿ ಊಟ ಮಾಡು, ಬರ್ತೀನಿ. ಹೌದಲ್ವಾ? ಹಾಗಾದ್ರೆ ಆ ಇನ್ನೊಬ್ಬ ಭಿಕ್ಷುಕ ಎಲ್ಲಿ? ಸ್ವಾಮಿ ನಮಸ್ಕಾರ. ನೀವು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಅಯ್ಯೋ, ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಇಲ್ಲ. ಅದೇ ದೇವಸ್ಥಾನ ಮುಂದೆ ಭಿಕ್ಷೆ ಬೇಡ್ತೀನಲ್ಲ, ಅವನೇ ನಾನು. ಓ, ನೀನು ಅವನೇನಪ್ಪ? ಏನಪ್ಪ ಇಷ್ಟೊಂದೆಲ್ಲ ಬದಲಾವಣೆ? ಅದೇ ನೀವು ಕೊಟ್ಟಿರೋ 200 ರೂಪಾಯಲ್ಲಿ 1 ಬುಟ್ಟಿಯಷ್ಟು ಹೂ ತಕೊಂಡೆ. ಅದನ್ನ ಮಾರಿ ಹೂ, ಕಾಯಿ, ತೆಂಗಿನಕಾಯಿ ಎಲ್ಲ ಇಟ್ಕೊಂಡು ಒಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದೀನಿ. ಓ, ಹೌದೇನಪ್ಪ? ಎಷ್ಟಪ್ಪ ಒಂದು ಹೂ ಮಾರಿಗೆ? 20 ರೂಪಾಯಿ. ಬನ್ನಿ ಬನ್ನಿ ತಗೊಳ್ಳಿ. ಇವಾಗ ಬೇಡಪ್ಪ, ಮುಂದಿನ ಸತಿ ಬಂದಾಗ ಖಂಡಿತವಾಗಿಯೂ ತಗೋತೀನಿ. ಅಬ್ಬಬ್ಬಬ್ಬಬ್ಬ, ಎಂಥ ಆಶ್ಚರ್ಯ! ಇಬ್ಬರಿಗೂ ಒಂದೇ ರೀತಿ ಹಣ ಕೊಟ್ಟು ಒಬ್ಬ ಪ್ರಗತಿ ಹೊಂದಿದ್ದಾನೆ, ಇನ್ನೊಬ್ಬ ಇದ್ದಾಗೆ ಇದ್ದಾನೆ. ದೇವ್ರೆ, ಯಾರ್ಯಾರ ಹಣೆಲಿ ಏನೇನ್ ಬರ್ದಿರುತ್ತೋ ಅದೆಲ್ಲ ನಿಂಗೆ ಗೊತ್ತು. ಒಟ್ರಲ್ಲಿ ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ಮಿತ್ರರೇ, ನಮಗೂ ಈ ತರದ್ದೇ ಅವಕಾಶಗಳು ಒದಗಿ ಬರುತ್ತದೆ. ಈ ಅವಕಾಶಗಳನ್ನು ಬಳಸಿಕೊಂಡು ಕೆಲವರು ಪ್ರಗತಿ ಹೊಂದ್ತಾರೆ, ಇನ್ ಕೆಲವರು ಇದ್ದ ಹಾಗೆ ಇದ್ಬಿಡ್ತಾರೆ. ಕೆಲವರು ನಮಗೆ ನಿಂಬೆ ಹಣ್ಣನ್ನು ತಂದ್ಕೊಡ್ತಾರೆ. ಅಯ್ಯೋ, ನಿಂಬೆ ಹಣ್ಣ ಯಾಕಪ್ಪ ತಂದ್ಕೊಟ್ರು ಅಂತ ಬಿಸಾಡ್ತೇವೆ. ಇನ್ ಕೆಲವರು ಅಯ್ಯೋ ನಿಂಬೆ
ಎಲ್ಲೋ ಕೆಲವರು ನಿಂಬೆ ಹಣ್ಣಿನ ಜೊತೆಗೆ ಸ್ವಲ್ಪ ಸಕ್ಕರೆ, ಸ್ವಲ್ಪ ನೀರನ್ನು ಬೆರೆಸಿ ಶರ್ಬತ್ ಮಾಡಿ ಕುಡಿತಾರೆ. ನಿಂಬೆ ಹಣ್ಣನ್ನು ಕೊಟ್ಟವರನ್ನು ಸ್ಮರಿಸುತ್ತೇವೆ. ನಾವು ಯಾವ ವರ್ಗಕ್ಕೆ ಸೇರಬೇಕೆಂಬುದು ನಮಗೇ ಬಿಟ್ಟದ್ದು. ದೇವರು ನಮಗೆ ಬೇಳೆ ಬೆಲ್ಲ ಕೊಡ್ತಾನೆ, ಆದರೆ ಹೋಳಿಗೆ ನಾವೇ ಮಾಡ್ಕೊಳ್ಬೇಕು.